ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ನಡುವೆ ಥರ್ಡ್ ಪರ್ಸನ್ ಎಂಟ್ರಿ ಆಗಿದ್ರೆ ಆ ಥರ್ಡ್ ಪರ್ಸನ್ ನಿಮ್ಮಿಂದ ದೂರ ಆಗ್ತಾರಾ? ಥರ್ಡ್ ಪಾರ್ಟಿ ನಿಮ್ಮಿಬ್ಬರ ರಿಲೇಶನ್ಶಿಪ್ ಆಗಿರಬಹುದು, ಪ್ರೀತಿ ಪ್ರೇಮದ ಆಗಿರಬಹುದು, ಮದುವೆಯ ನಂತರ ರಿಲೇಶನ್ಶಿಪ್ಪಲ್ಲಿ ಮದುವೆಯ ನಂತರ ಒಂದು ಥರ್ಡ್ ಪರ್ಸನ್ ಎಂಟ್ರಿ ಆಗಿದ್ರೆ ಆ ಥರ್ಡ್ ಪಾರ್ಟಿ ದೂರ ಆಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ರೆ ಆ ಥರ್ಡ್ ಪಾರ್ಟಿ ನಿಮ್ಮಿಂದ ದೂರ ಆಗುತ್ತಾ, ಮತ್ತೆ ಈ ಸಂಬಂಧ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಯಾರೆಲ್ಲ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಏನಾಗಿದೆ ನೋಡೋಣ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯಿಂದ ದೂರ ಆಗ್ತಾರಾ? ಥರ್ಡ್ ಪಾರ್ಟಿ ನಿಮ್ಮಿಬ್ಬರು ಸಂಬಂಧದ ನಡುವೆ ಬಂದಿದ್ರೆ ಅದು ದೂರ ಆಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ, 6 ಆಫ್ ವಾಂಡ್ಸ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಿಧಾನ. ನಿಮ್ಮ ಆ ಪರ್ಸನ್ನಿಂದ ದೂರ ಆಗೋ ಸಮಯ ತುಂಬಾನೇ ನಿಧಾನ. ಯಾಕೆಂದರೆ ಔಟ್ಕಮ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಧಾನ ಆಗತ್ತೆ. ನಿಮ್ಮ ಪರ್ಸನ್ನ ನೀವು ಎಷ್ಟು ತಾಳ್ಮೆಯಿಂದ ಹ್ಯಾಂಡಲ್ ಮಾಡ್ತೀರೋ, ಎಷ್ಟು ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ತೀರೋ, ನಿಮ್ಮ ಪರ್ಸನ್ ಕೂಡ ಅಷ್ಟೇ ಬದಲಾಗ್ತಾರೆ. ನೀವು ಯಾವಾಗ ಥರ್ಡ್ ಪರ್ಸನ್ ವಿಚಾರನೇ ಹೇಳಿದ್ದು, ಬೈಯೋದು, ಜಗಳ ಮಾಡೋದು ಈ ಥರದ್ದೇನಾದರೂ ನಡೆದಾಗ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯೊಂದಿಗೆ ಮಾತಾಡೋದಕ್ಕೆ ನೀವೇ ಆಸ್ಪದ ಮಾಡಿಕೊಟ್ಟಾಗತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು, ಥರ್ಡ್ ಪರ್ಸನ್ ಏನಾದರೂ ಎಂಟ್ರಿ ಆಗಿದ್ರೆ ನಿಮ್ಮ ಲೈಫಲ್ಲಿ, ನಿಮ್ಮ ಪರ್ಸನ್ನ ನೀವು ಬಿಟ್ಕೊಡೋ ಅಂತ ಕೆಲಸ ಮಾಡಬಾರ್ದು. ಅಥವಾ ಥರ್ಡ್ ಪರ್ಸನ್ನೇ ಕರೆದು ಬೈಯೋದಾ ಮಾಡಬಾರ್ದು. ಕರೆದು ಮೀನ್ಸ್ ನಿಮ್ಮಿಬ್ಬರ ನಡುವೆ ಥರ್ಡ್ ಪರ್ಸನ್ ಹೆಸರು ತಗೊಳ್ಳೋದು, ಬೈಯೋದು, ಜಗಳ ಆಡೋದು ಈ ಥರದೊಂದು ಮಾಡೋದು ನಿಲ್ಲಿಸ್ಬಿಡಿ. ಔಟ್ಕಮ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾನು ಮತ್ತೊಮ್ಮೆ ಹೇಳೋದಾದರೆ ನಿಧಾನ ಆಗುತ್ತೆ. ನಿಮ್ಮ ಪರ್ಸನ್ ನಿಮ್ಮ ಕೈಗೆ ಸೇರ್ತಾರೆ ಅಂತ ಹೇಳ್ಬೋದು. ಈ ಸಂಬಂಧ ಕೊನೆವರೆಗೂ ಇರುತ್ತಾ ಅನ್ನೋದಾದರೆ ಹೌದು, ಇರುತ್ತೆ. 6 ತಿಂಗಳ ನಂತರ ಅಂತೂ ಈ ಪ್ರೀತಿ ವಿಚಾರದಲ್ಲಿ ತುಂಬಾ ಖುಷಿ ವಿಚಾರ ಇದೆ. ಒಂದು ಒಳ್ಳೆ ಸೆಲೆಬ್ರೇಷನ್ ಇದೆ ಅಂತ ಹೇಳ್ಬೋದು. ಯಾರಾದರೂ ಮದುವೆ ವಿಚಾರಕ್ಕೆ, ಮದುವೆ ಕಮಿಟ್ಮೆಂಟ್ಗೆ ಏನಾದರೂ ಓಕೆ ಅಂತ ಒಪ್ಕೊಂಡಿದ್ರೆ ಮದುವೆ ಆಗೋ ಸಾಧ್ಯತೆಯೂ ಇರುತ್ತೆ. ಒಳ್ಳೆ ಸೆಲೆಬ್ರೇಷನ್ ಇದೆ ಈ ಪ್ರೀತಿಯಲ್ಲಿ ಅಂತ ಹೇಳಬಹುದು. ಇಲ್ಲಿ ಸೆಂಟರ್ಡ್ ಎನರ್ಜಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ಗೆ ನಿಮಗಿರುವ ನೀವು ಯೋಚನೆ ಮಾಡಿ ಮುಂದೋಡ್ತಿರಲ್ಲ, ನಿಮಗಿರುವ ಸಾಮರ್ಥ್ಯ ಕೂಡ ಅವ್ರಿಗಿಲ್ಲ. ನೀವು ಯೋಚನೆ ಮಾಡಿ ಡಿಸೈಡ್ ಮಾಡ್ತೀರಿ. ಬಟ್ ನಿಮ್ಮ ಪರ್ಸನ್ ಹಂಗಲ್ಲ. ನನ್ನ ಲೈಫಲ್ಲಿ ಒಬ್ಬ ಎಂಟ್ರಿ ಇದ್ದಾನೆ ಅಂತ ಗೊತ್ತಿದ್ರು ದುಡುಕು ಸ್ವಭಾವದಿಂದ ಬೇರೆಯವರೊಟ್ಟಿಗೆ ಮಾತಾಡೋದು. ನಿಮ್ಮ ಪರ್ಸನ್ ಏನು ಗೊತ್ತಾ, ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ರೆ ಆ ಥರ್ಡ್ ಪಾರ್ಟಿನ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ತಗೊಂಡಿದ್ದಾರೆ ಅಂತ ನನಗೆ ತೋರಿಸ್ತಾ ಇಲ್ಲ. ಬಿಕಾಸ್ ಇಲ್ಲಿ ನನಗೆ ಯಾವುದು ನೆಗೆಟಿವ್ ಕಾರ್ಡ್ಸ್ಗಳೇ ನನಗಿಲ್ಲಿ ಬಂದಿಲ್ಲ. ಸ್ಟಾರ್ಟಿಂಗ್ ಈಗಿನ ಎನರ್ಜಿನೇ ನಿಮಗೆ ಕೋರ್ಟ್ ಕಾರ್ಡ್ ಬಂದಿರೋದ್ರಿಂದ ಒಂದು ಒಳ್ಳೆ ಸೆಲೆಬ್ರೇಷನ್ ಅಂತೂ ಇದೆ ಈ ಲೈಫಲ್ಲಿ. ಇದರಲ್ಲಂತೂ ಈ ರೀಡಿಂಗಲ್ಲಂತೂ ನನಗೆ 6 ತಿಂಗಳ ನಂತರ ಒಳ್ಳೆ ಸೆಲೆಬ್ರೇಷನ್ ಆಗಿರ್ಬೋದು, ನಿಮ್ಮ ಪರ್ಸನ್ ನಿಮ್ಮ ಒಟ್ಟಿಗೆ ಬರೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಅವ್ರಿಗೆ ರಿಯಲೈಸ್ ಆಗಿರಬಹುದು, ಈ ಥರದ್ದೆಲ್ಲ ಆಗತ್ತೆ. ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಒಂದಷ್ಟು ನಿಮ್ಮ ಪರ್ಸನ್ಗೆ ಡೈರೆಕ್ಟಾಗಿ ಬೈಯೋದಾಗಿರ್ಬೋದು, ಜಗಳಗಳಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ಅವರು ಇನ್ನಷ್ಟು ಥರ್ಡ್ ಪಾರ್ಟಿ ಒಟ್ಟಿಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಹೊರತು, ನೀವು ಯಾವಾಗ ನೀನು ಆ ಥರದವಳು ಅಲ್ಲ ಅಂದ್ಕೊಂಡೇ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಹಾಗಿರ್ತೀರೋ ಆಗ ಈ ಸಂಬಂಧನ ನೀವು ಶಾಶ್ವತವಾಗಿ ಪಡಿಬೋದು ಅಂತ ಹೇಳಿ ಈ ಫಸ್ಟ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೊ ನಿಮ್ಮ ಪರ್ಸನ್ ಒಟ್ಟಿಗೆ
ಒಂದಷ್ಟು ದಿನಗಳ ಕಾಲ, ಒಂದಷ್ಟು ತಿಂಗಳುಗಳ ಕಾಲ. ಇದಂತೂ ನನಗೆ 6 ಮಂತಲ್ಲಂತೂ ತುಂಬ ಚೆನ್ನಾಗಾಗತ್ತೆ ಅಂತಲೇ ನೋಡ್ಬೋದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಯಾವಾಗಿಂದ ಈ ರೀಡಿಂಗ್ನ ನೋಡೋಕೆ ಶುರು ಮಾಡ್ತೀರಿ ಆಗಿಂದ 3 ತಿಂಗಳು ಇದು ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಸೊ ಇಲ್ಲಿ ಕನ್ನಡದಲ್ಲಿ ಸಾಕಷ್ಟು ಟ್ಯಾರೋ ರೀಡರ್ಸ್ಗಳು ಬಂದಿದ್ದಾರೆ. ಆ ಕಾರ್ಡಿಗೂ ಆ ರೀಡಿಂಗ್ಸ್ಗಳಿಗೂ ಸಂಬಂಧನೇ ಇರೋದಿಲ್ಲ, ಆ ರೀತಿ ಹೇಳ್ತಾರೆ. ಸೊ ಆ್ಯಕ್ಚುಲಾಗಿ ನಾನು ಮಾಡಿರೋದು ಟ್ಯಾರೋ ರೀಡಿಂಗ್ ಇನ್ ಡಿಪ್ಲೊಮೊ ಮಾಡ್ಕೊಂಡಿದ್ದೀನಿ ಈ ಟ್ಯಾರೋ ರೀಡಿಂಗಲ್ಲಿ. ಓಕೆ, ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಮೆಸೇಜ್ನ ಕೊಡೋದು ಜನಗಳಿಗೆ ಸತ್ಯವಾಗಿರಲಿ. ಜನಕ್ಕೆ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ ಇಲ್ಲಿ ಕಾರ್ಡಲ್ಲಿ ಪಾಸಿಟಿವ್ ಬಂದಿದ್ರು ನೆಗೆಟಿವ್ ಆಗಿ ಹೇಳೋದು, ನೆಗೆಟಿವ್ ಬಂದಿದ್ರು ಪಾಸಿಟಿವ್ ಆಗಿ ಹೇಳೋದು ಇಲ್ಲ. ಆ ಥರ ಕೆಲಸಗಳನ್ನ ಯಾರೂ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನನ್ನ ಕಾರ್ಡ್ಸ್ಗಳಲ್ಲಿ ನೆಗೆಟಿವ್ ಬಂದಾಗ ನಾನು ನೆಗೆಟಿವ್ ಹೇಳಲೇಬೇಕಾಗತ್ತೆ. ಸಾಕಷ್ಟು ಜನ ಕಮೆಂಟಲ್ಲಿ ಏನಾದರೂ ಅಂದ್ಕೊಳ್ಳಿ, ಈಗಿನ ಎನರ್ಜಿ ಏನಿರುತ್ತೆ ಅದನ್ನು ನಾನು ಹೇಳಲೇಬೇಕಾಗತ್ತೆ. ನಿಮಗೆ ಆಗಿನ ಎನರ್ಜೀಸ್ಗಳು ನಾನು ನಿಮಗೆ ತಲುಪಿಸ್ಲೇಬೇಕಾಗತ್ತೆ. ಏನಾಗಿದೆ ಆ್ಯಕ್ಚುಲಾಗಿ ನಿಮ್ಮ ಪರ್ಸನ್ಸ್ಗಳಾಗಿರ್ಬೋದು, ನಿಮ್ಮ ಪ್ರೇಮಿ, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್, ಯಾರೇ ಆಗಿರ್ಬೋದು, ಅವ್ರು ನಿಮ್ಮ ಕೈಗೆ ಸಿಗ್ತಾ ಇರಲ್ಲ. ಸೊ ಅವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿ ಈ ರೀಡಿಂಗ್ಸ್ಗಳಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಬೋದು. ಟ್ಯಾರೋ ರೀಡಿಂಗ್ 100ಗೆ 100% ಸತ್ಯನೇ ಹೇಳುತ್ತೆ, ವಿತ್ ಪ್ರೂಫ್ ಮೂಲಕ, ವಿತ್ ಚಿತ್ರದ ಮೂಲಕ. ಸೊ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಕಾಸಿ ವಿಚ್ ಬಂದಿದೆ, 7 ಆಫ್ ವಾಂಡ್ಸ್ ಬಂದಿದೆ, 3 ಆಫ್ ಕಪ್ಸ್ ಬಂದಿದೆ, 5 ಆಫ್ ಸ್ವಾರ್ಡ್ಸ್ ಬಂದಿದೆ. ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯಿಂದ ಬರ್ತಾರ ಅಂದರೆ ಒಂದಷ್ಟು ಕನ್ಫ್ಯೂಷನ್ನಲ್ಲಿ ಇದ್ದಾರೆ. ನಿಮ್ಮ ಪರ್ಸನ್ ದುಡುಕು ಸ್ವಭಾವದವರು ನಿಮ್ಮ ಪರ್ಸನ್ ಆಗಿರ್ತಾರೆ. ಒಂದಷ್ಟು ಅವರ ಪ್ಯಾಷನ್ ನೋಡಾಗಿರಬಹುದು, ಅವರ ಆ್ಯಟಿಟ್ಯೂಡ್ ನೋಡಿ ಆಗಿರಬಹುದು, ಈ ಥರದಕ್ಕೆ ನಿಮ್ಮ ಪರ್ಸನ್ ಯಾಮಾರಿದ್ದಾರೆ ಅಂತ ತೋರಿಸ್ತಾ ಇದೆ. ಈ ಸಂಬಂಧ ಸಾಕಷ್ಟು ವರ್ಷಗಳಿಂದ ಆಗಿರಬಹುದು, ಸಾಕಷ್ಟು ತಿಂಗಳುಗಳಿಂದ ಆಗಿರಬಹುದು. ಈ ಪ್ರೀತಿ ವಿಚಾರ, ಈ ಮದುವೆ ವಿಚಾರ, ಈ ಸಂಬಂಧದಲ್ಲಿ ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಎಲ್ಲನೂ ಮರೆತು ನಿಮ್ಮ ಪರ್ಸನ್ ಏನು ಮಾಡ್ತಾ ಇದ್ದಾರೆ, ಅವರ ಸ್ಟೈಲ್ಗಾಗಿರ್ಬೋದು, ಅವರ ಆ್ಯಟಿಟ್ಯೂಡ್ಗಾಗಿರ್ಬೋದು, ಇದಕ್ಕೆ ಮಾರು ಹೋಗ್ತಾ ಇದ್ದಾರೆ ಅವರು. ಹಾಗೆ ಆ ಪರ್ಸನ್ ಮಾತಾಡ್ಸಿದ ತಕ್ಷಣವೇ ಈ ಪರ್ಸನ್ಗೆ ತುಂಬ ಖುಷಿ, ನಿಮ್ಮ ಪರ್ಸನ್ಗೆ ತುಂಬ ಖುಷಿ ಆಗುತ್ತೆ. ಒಂದಷ್ಟು ನಿಮ್ಮ ವಿಚಾರದಲ್ಲಿ ನೀವು ಬಂದು ಫೋನ್ ಆಗಲಿ ಏನೇ ಆಗಲಿ ಮಾಡಿದಾಗ, ಅಥವಾ ಥರ್ಡ್ ಪರ್ಸನ್ ಬಗ್ಗೆ ನೀವು ಮಾತಾಡಿದಾಗ ಸಾಕಷ್ಟು ಕನ್ಫ್ಯೂಷನ್ಗೊಳಗಾಗ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳಬಹುದು. ಇಲ್ಲಿ ಅವ್ರ ಜೊತೆಗಿರುವ ಫ್ರೆಂಡ್ಸ್ಗಳು ಕೂಡ ಅದನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಹೌದು, ನೀನು ಮಾಡೋದು ಒಳ್ಳೆಯದೇ, ನೀನು ಮಾಡೋದು ಆ ಥರ ಇದೆ, ಹೌದು ನೀನು ತೊಗೊಂಡಿರೋ ನಿರ್ಧಾರ ತುಂಬ ಚೆನ್ನಾಗಿದೆ, ಈ ಥರ ಅವ್ರನ್ನ ಮೈಂಡ್ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. 5 ಆಫ್ ಸ್ವಾರ್ಡ್ಸ್ ಔಟ್ಕಮ್ ಬಂದಿರೋದ್ರಿಂದ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳು ನಿಮ್ಮ ಪರ್ಸನ್ ಮಾಡ್ತಾರೆ. ಬಿಟ್ಟಂತೆ ಆ್ಯಕ್ಟ್ ಮಾಡ್ತಾರೆ. ಬಿಡೋ ಅಂಥ ವ್ಯಕ್ತಿ ಅಲ್ಲ, ಬಿಟ್ಟಂತೆ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ ನಿಮ್ಮ ಪರ್ಸನ್. ನಿಮಗೆ ಸಾಕಷ್ಟು ಬಾರಿ ಅದು ಗೊತ್ತಾಗಿದೆ. ಎಷ್ಟೋ ಸಲ ಫೋನ್ ಮಾಡಿ ಆಗಿರ್ಬೋದು, ಮೆಸೇಜ್ ಮಾಡಿ ಆಗಿರಬಹುದು, ಎಲ್ಲನೂ ನೀವು ಅಂಗಲಾಚಿ ಬೇಡೋದಾಗಿರ್ಬೋದು, ಎಲ್ಲನೂ ಮಾಡಿದ್ದೀರಿ. ಬಟ್ ಆ ಮೂಮೆಂಟಿಗೆ ನಿಮ್ಮ ಪರ್ಸನ್ ಒಂದಷ್ಟು ಕನ್ಫ್ಯೂಷನ್ಗೊಳಗಾಗ್ತಾರೆ, ಮತ್ತು ಥರ್ಡ್ ಪರ್ಸನ್ನೇ ಬೇಕು ಅಂತ ಹೇಳಿ ಮಾರಿ ಹೋಗ್ತಾ ಇದ್ದಾರೆ ಅವರು. ಸೊ ಇವರು ನಿಮ್ಮ ಥರ್ಡ್ ಪರ್ಸನ್ ಬಿಟ್ಟು ಹೋಗ್ತಾರೆ ಈ ಸಂಬಂಧದಲ್ಲಿ ಅಂತ ಹೇಳೋದಾದರೆ, ನಿಮ್ಮ ಥರ್ಡ್ ಪರ್ಸನ್ ಬಿಡೋದಕ್ಕೆ ನಿಮ್ಮ ಪರ್ಸನ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಫ್ರೆಂಡ್ ಸರ್ಕಲಲ್ಲಿ ಅವರ ತಲೆ ತುಂಬಿಟ್ಟಿದ್ದಾರೆ. ನಿನಗೆ ಈ ಪೇರ್ ಚೆನ್ನಾಗಿದೆ, ಈ ವ್ಯಕ್ತಿ ತುಂಬ ಚೆನ್ನಾಗಿದ್ದಾರೆ, ಅವ್ರ ಜೊತೆಗಿರ್ಬೋದು, ಅವ್ರ ಜೊತೆಗಿರೋರೇ ಅವ್ರನ್ನ ಅರ್ಧ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಬಿಟ್ಟು ಹೋಗ್ತಾರಾ ಅಂತ ನೋಡೋದಾದರೆ ಸದ್ಯಕ್ಕೆ ಬಿಡುವ ಯಾವ ಸಾಧ್ಯತೆಗಳು ಇಲ್ಲ. ಇಲ್ಲಿ ನೀವು ಹಠ ಮಾಡಿದ್ರೆ ನೀವು ಅವರನ್ನು ಕಳ್ಕೊಳ್ಬೇಕಾಗತ್ತೆ, ನೀವಿನ್ನೂ ದೂರ ಆಗಬೇಕಾಗತ್ತೆ. ಸೊ ಹಾಗಾಗಿ ಒಂದಷ್ಟು ಸಮಯ ನೀವು ಸೈಲೆಂಟಾಗಿರೋದೇ ಉತ್ತಮ. ನೀವು ಪದೇ ಪದೇ ಅವ್ರಿಗೆ ಮೆಸೇಜ್ ಮಾಡೋದು, ಫೋನ್ ಮಾಡೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಅವ್ರು ಇನ್ನೂ ನಿಮ್ಮಿಂದ ದೂರ ಆಗ್ತಾರೆ, ಅಥವಾ ನಿಮ್ಮ ಮನಸ್ಸಿಗೆ ನೋವು ಆಗೋ ರೀತಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಥರ್ಡ್ ಪಾರ್ಟಿ ಒಟ್ಟಿಗೆ ಒಂದು ಒಳ್ಳೆ ಸೆಲೆಬ್ರೇಷನ್, ಎಂಜಾಯ್, ಈ ಥರದ್ದೆಲ್ಲ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಿದ್ರೂ ಗೊತ್ತಾಗದೇ ಇರೋದೇ ಒಳ್ಳೆಯದು. ಹಾಗೆ ಈ ವ್ಯಕ್ತಿನ ಈ ಟೈಮಲ್ಲಿ, ಈ 3 ತಿಂಗಳಲ್ಲಿ ಕಾಂಟ್ಯಾಕ್ಟ್ ಮಾಡೋದನ್ನ ಒಂದಷ್ಟು ಕಮ್ಮಿ ಮಾಡಿ, ಪ್ರಶ್ನೆಗಳನ್ನ ಕೇಳೋದು ಕಮ್ಮಿ ಮಾಡಿ ಅಂತ ಹೇಳಬಹುದು.
ಸ್ಟ್ರಾಂಗಾಗಿ ಥರ್ಡ್ ಪಾರ್ಟಿ ಒಟ್ಟಿಗಿದ್ದಾರೆ ಅಂತ ಹೇಳಿದ್ರೆ ಆ ಪರ್ಸನ್ ನನಗೆ ಬೇಕು. ಬಟ್ ಆದರೆ ಇನ್ನು ಅವರು ಯಾವುದೇ ಥರ ಆ ಥರ್ಡ್ ಪಾರ್ಟಿ ಒಟ್ಟಿಗೆ ಮುಂದಿನ ಲೈಫ್ ಲಾಂಗ್ ನಾನು ಇರಬೇಕು ಆ ಥರದ್ದೆಲ್ಲ ಯಾವುದೇ ಥರ ಥಿಂಕ್ ಮಾಡಿಲ್ಲ. ಸೊ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.